ಹಳ್ಳಿಯ ಕೊನೆಯಲ್ಲಿ ಆ ಅಲೆಯ ಹಂಚಿನ ಮನೆಗೆ ಒಂದು ರೀತಿಯ ಮೌನ ಆವರಿಸಿತ್ತು. ಅಲ್ಲಿ ಕಿರಣ್, ಮಧು, ರಾಘವ್ ಮತ್ತು ಆನಂದ್ ಎಂಬ 4 ಜನ ಅಣ್ಣ ತಮ್ಮಂದಿರು ವಾಸವಾಗಿದ್ದರು. ಮನೆಯ ದೊಡ್ಡವನಾದ ಕಿರಣ್ ಎಲ್ಲಾ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದನು. ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಿದ್ದರಿಂದ ತಮ್ಮಂದಿರಿಗೆ ಕಿರಣೇ ತಂದೆಯೂ ಆಗಿದ್ದ, ತಾಯಿಯೂ ಆಗಿದ್ದ. ಆದರೆ ಆ ಮನೆಯಲ್ಲಿ ಅಮ್ಮನಾಗಲಿ ತಂಗಿಯಾಗಲಿ ಇಲ್ಲದ ಕಾರಣ ಮನೆ ಸದಾ ಅಸ್ತವ್ಯಸ್ತವಾಗಿ ಇರುತ್ತಿತ್ತು. ಬೆಳಗ್ಗೆ ಎದ್ದರೆ ಸಾಕು, ಅಚ್ಚುಕಟ್ಟು ಇಲ್ಲದ ಅಡುಗೆ ಮನೆ, ಎಲ್ಲೆಂದೆಲ್ಲಿ ಬಿದ್ದ ಬಟ್ಟೆಗಳು. ತಮಗೆ ತಿಳಿದ ಹಾಗೆ ಗಂಜಿ ಚಟ್ನಿ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ತೋಟ ಅಡುಗೆ ಕೆಲಸ ಮಾಡಿಕೊಂಡು ಕಾಲ ಕಳೆಯುತ್ತಿದ್ದರು. ಒಂದು ದಿನ ಬೆಳಗ್ಗೆ ಅಡುಗೆ ಮನೆಯಲ್ಲಿ ಮಧು ಮತ್ತು ರಾಘವ್ ಒಲೆ ಊದುತ್ತಾ, ಅಣ್ಣ, ಈ ಒದ್ದೆ ಸೌತೆಯಿಂದ ಹೊಗೆ ಜಾಸ್ತಿ ಬರ್ತಿದೆ ವಿನಃ ಒಲೆ ಉರಿಯುತ್ತಿಲ್ಲ. ಇವತ್ತು ನಮಗೆ ಸರಿಯಾದ ಊಟ ಸಿಗುವುದು ಕಷ್ಟ ಅನಿಸುತ್ತದೆ. ಹೌದು ಮಧು, ದಿನಾಲೂ ಇದೇ ಕತೆ ಆಯ್ತು. ನಮಗೆ ಅಡುಗೆ ಮಾಡೋಕೆ ಬರಲ್ಲ, ಮನೆ ಕ್ಲೀನ್ ಮಾಡೋಕೆ ಬರಲ್ಲ. ನಮ್ಮ ಮನೆಗೆ ಒಬ್ಬಳು ಹೆಣ್ಣು ಮಗಳು ಇದ್ದಿದ್ದರೆ ಎಷ್ಟು ಚೆನ್ನಾಗಿ ಇರ್ತಿತ್ತು ಅಲ್ವಾ? ಕಿರಣ್ ಅಲ್ಲಿಗೆ ಬಂದು, ಚಿಂತೆ ಮಾಡಬೇಡಿ ತಮ್ಮಂದಿರ, ಇವತ್ತು ನಾನೇ ತೋಟಕ್ಕೆ ಹೋಗಿ ಒಣ ಸೌತೆ ತರ್ತೀನಿ. ಹೇಗೂ ಮಧ್ಯಾಹ್ನಕ್ಕೆ ಒಂದಿಷ್ಟು ಅನ್ನ ಸಾರು ಮಾಡೋಣ. ನಾನು ಇರುವವರೆಗೆ ನಿಮಗೆ ಹಸಿವಿನಿಂದ ಇರೋಕ್ಕೆ ಬಿಡಲ್ಲ. ಕಿರಣ್ಗೆ ಮದುವೆಯ ವಯಸ್ಸು ಕಳೆದು ಹೋಗುತ್ತಿತ್ತು. ತಮ್ಮಂದಿರಿಗೂ ವಯಸ್ಸು ಬರುತ್ತಿತ್ತು. ಆದರೆ ಆ ಮನೆಗೆ ಹೆಣ್ಣು ಕೊಡಲು ಯಾರೂ ಸಿದ್ಧರಿರಲಿಲ್ಲ. ಅಮ್ಮನಿಲ್ಲದ ಮನೆ, 4 ಜನ ಗಂಡು ಮಕ್ಕಳು. ಅಲ್ಲಿಗೆ ಹೋದರೆ ನಮ್ಮ ಮಗಳು ಕಷ್ಟಪಡಬೇಕು ಎಂದು ಊರಿನವರು ಮಾತನಾಡಿಕೊಳ್ಳುತ್ತಿದ್ದರು. ಇದರಿಂದ ಕಿರಣ್ ಒಳಗೊಳಗೆ ನೊಂದುಕೊಳ್ಳುತ್ತಿದ್ದನು. ಹೀಗಿರುವಾಗ ಒಂದು ದಿನ ಆ ಊರಿಗೆ ಪಕ್ಕದ ಜಿಲ್ಲೆಯಿಂದ ಸಾವಿತ್ರಿ ಎಂಬ ಹೆಂಗಸು, ಅವರ ಮಗಳು ಮೀರಾ ಬಂದರು. ಅವರ ಕುಟುಂಬಕ್ಕೆ ಯಾರೂ ಇಲ್ಲದ ಕಾರಣ ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ. ಊರಿನ ರಸ್ತೆಯ ಬದಿಯಲ್ಲಿ ಅಸಹಾಯಕರಾಗಿ ಹಸಿವಿನಿಂದ ಕುಳಿತ ಆ ತಾಯಿ ಮಗಳನ್ನು ಕಂಡ ಕಿರಣಿಗೆ ಮನಸ್ಸು ಕರಗಿತು. ತಕ್ಷಣ ಓಡಿ ಹೋಗಿ ಅವರಿಗೆ ಊಟದ ವ್ಯವಸ್ಥೆ ಮಾಡಿ ಇರಲು ಒಂದು ಸಣ್ಣ ಆಸರೆ ಕೊಟ್ಟನು. ಕಿರಣ್ನ ಈ ದಯಾಗುಣ ಮತ್ತು ಒಳ್ಳೆಯ ಮನಸ್ಸನ್ನು ನೋಡಿ ಮೀರಾಳಿಗೆ ಅವನ ಮೇಲೆ ಗೌರವ, ಪ್ರೀತಿ ಮೂಡಿತು. ಸಾವಿತ್ರವರ ಒಪ್ಪಿಗೆಯ ಮೇರೆಗೆ ಊರಿನ ಹಿರಿಯ ಸಮ್ಮುಖದಲ್ಲಿ ಕಿರಣ್ ಮತ್ತು ಮೀರಾಳ ಮದುವೆಯಾಯಿತು. ತಾಯಿ ಸಾವಿತ್ರವರು ಅವರ ಜೊತೆಯಲ್ಲೇ ಇರಲು ಕಿರಣ್ ಒಪ್ಪಿದನು. ಮೀರಾ ಆ ಮನೆಗೆ ಸೊಸೆಯಾಗಿ ಬಂದ ಮೊದಲ ದಿನವೇ ಇಡೀ ಮನೆಯ ಚಿತ್ರಣವೇ ಬದಲಾಯಿತು. ಕಸಗಡಿಯಿಂದ ತುಂಬಿದ್ದ ಆ ಮನೆ ಈಗ ಸ್ವಚ್ಛವಾಗಿ ದೀಪದ ಬೆಳಕಿನಲ್ಲಿ ಕಂಗೊಳಿಸುತ್ತಿತ್ತು. ಅವಳು ಮಾಡುವ ರುಚಿಕರವಾದ ಅಡುಗೆಗೆ ತಮ್ಮಂದಿರು ಫಿದಾ ಆಗಿ ಹೋಗಿದ್ದರು. ಒಂದು ದಿನ ರಾತ್ರಿ ಊಟದ ಸಮಯದಲ್ಲಿ, ಅಣ್ಣ, ಮೀರಾ ಅತ್ತಿಗೆ ಬಂದ ಮೇಲೆ ನಮ್ಮ ಮನೆ ನಿಜವಾಗಿಯೂ ಸ್ವರ್ಗ ತರ ಆಗಿದೆ. ಇಷ್ಟು ವರ್ಷ ನಾವೇನು ತಿನ್ನುತ್ತಿದ್ದೆವೋ ಗೊತ್ತಿಲ್ಲ. ಈ ದಿನ ಬದನೆಕಾಯಿ ಪಲ್ಯ ಮತ್ತು ಬಿಸಿ ರೊಟ್ಟಿ ಅದ್ಭುತವಾಗಿದೆ. ರಾಘವ್ ಕಣ್ಣಿನಲ್ಲಿ ನೀರು ತುಂಬಿಕೊಂಡು, ಹೌದು ಅಣ್ಣ, ನನಗೆ ಅಮ್ಮನ ನೆನಪೇ ಆಗುತ್ತಿಲ್ಲ. ಅತ್ತಿಗೆ ನನ್ನನ್ನು ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದಾರೆ. ಮನೆಗೆ ಬಂದರೆ ಈಗ ಒಂದು ರೀತಿಯ ನೆಮ್ಮದಿ ಸಿಗುತ್ತಿದೆ. ಸಾವಿತ್ರಮ್ಮ ಅಜ್ಜಿ ಕೂಡ ನಮಗೆ ಕತೆ ಹೇಳುತ್ತಾರೆ. ಮೀರಾ ನಗುತ್ತಾ, ನೀವೆಲ್ಲರೂ ಹೀಗೆ ಹೊಗಳಿದರೆ ನನಗೆ ನಾಚಿಕೆಯಾಗುತ್ತದೆ. ನೀವೆಲ್ಲ ನನ್ನ ಒಡ ಹುಟ್ಟಿದವರು. ನಿಮ್ಮನ್ನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಅಷ್ಟೇ ಅಲ್ಲ, ನನ್ನ ಭಾಗ್ಯ ಕೂಡ. ನೀವೆಲ್ಲ ಚೆನ್ನಾಗಿ ತಿಂದರೆ ಸಾಕು ನನಗೆ. ಅತ್ತಿಗೆ, ಇನ್ಮುಂದೆ ಅಡುಗೆ ಮನೆಗೆ ಸೌತೆ ತರುವುದು, ನೀರು ತರುವುದು ಎಲ್ಲ ಕೆಲಸ ನಾವೇ ಮಾಡ್ತೀವಿ. ನೀವು ಜಾಸ್ತಿ ಕಷ್ಟಪಡಬೇಡಿ. ಕಿರಣ್ ಇದನ್ನೆಲ್ಲ ನೋಡುತ್ತಾ ಸಂತೋಷದಿಂದ, ನನ್ನ ತಮ್ಮಂದಿರು ನಿನ್ನನ್ನು ಬರೀ ಅತ್ತಿಗೆಯಾಗಿ ಅಲ್ಲ ಮೀರಾ, ಅಮ್ಮನ ಸ್ಥಾನದಲ್ಲಿ ನೋಡ್ತಿದ್ದಾರೆ. ನಿನ್ನಿಂದಲೇ ಈ ಮನೆಗೆ ಒಂದು ಕಲೆ ಬಂದಿದ್ದು. ಎಲ್ಲವೂ ಚೆನ್ನಾಗಿ ನಡೆದುಕೊಂಡು ಹೋಗುತ್ತಿದ್ದಾಗ ಪಕ್ಕದ ಮನೆಯ ಪಾರ್ವತಮ್ಮ ಎಂಬಾಕೆ ಈ ಕುಟುಂಬದ ನೆಮ್ಮದಿಯನ್ನು ನೋಡಿ ಸಹಿಸಲು ಸಾಧ್ಯವಾಗಲಿಲ್ಲ. ಒಂದು ದಿನ ಮೀರಾ ಬಾವಿಯ ಬಳಿ ನೀರು ತರಲು ಹೋದಾಗ ಪಾರ್ವತಮ್ಮ ಅವಳ ಬಳಿ ಬಂದು ವಿಷ ಬಿತ್ತಲು ಶುರು ಮಾಡಿದಳು. ಏನಮ್ಮ ಮೀರಾ, ಇಡೀ ದಿನ ಈ 4 ಜನ ಗಂಡಸರಿಗೆ ಅಡುಗೆ ಮಾಡಿ ಬಟ್ಟೆ ಒಗೆದು ನಿನ್ನ ಆಯುಷ್ಯನ್ನೆಲ್ಲ ಹಾಳು ಮಾಡಿಕೊಳ್ತಿದ್ದೀಯಾ? ನಿನ್ನ ಗಂಡ ದುಡಿಯುವ ದುಡಿಮೆಯಲ್ಲ ಆ ತಮ್ಮಂದಿರ ಹೊಟ್ಟೆಗೆ ಸರಿಯಾಗುತ್ತಿದೆ. ಅಯ್ಯೋ ಇಲ್ಲ ಪಾರ್ವತಮ್ಮ, ಅವರು ತುಂಬಾ ಒಳ್ಳೆಯವರು. ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ನಮ್ಮಲ್ಲಿ ಆ ತರದ ಭೇದ ಭಾವ ಇಲ್ಲ.
ಇವತ್ತು ಚೆನ್ನಾಗಿರುತ್ತದೆ ಮೀರಾ. ನಾಳೆ ಆ ಮಧು ರಾಘವರಿಗೂ ಮದುವೆಯಾದರೆ ನಿನ್ನನ್ನು ಯಾರು ಕೇಳುತ್ತಾರೆ? ಆಮೇಲೆ ನಿನ್ನ ತಾಯಿ ಸಾವಿತ್ರಿಯನ್ನು ನೀನೇ ನೋಡಿಕೊಳ್ಳಬೇಕು ತಾನೆ. ಬುದ್ಧಿವಂತಳಾದರೆ ನಿನ್ನ ಗಂಡನನ್ನು ಕರೆದುಕೊಂಡು ಬೇರೆ ಮನೆ ಮಾಡು. ಸ್ವಂತ ಸಂಸಾರ ಅಂತ ಇರಬೇಕು. ಹೀಗೆ ಧರ್ಮಛತ್ರ ನಡೆಸಬಾರದು. ನಿನ್ನ ಗಂಡನ ದುಡಿಮೆ ಎಲ್ಲೋ, ಇವರ ಖರ್ಚು ಎಲ್ಲೋ. ದಿನಾಲೂ ಪಾರ್ವತಮ್ಮ ಹೇಳುತ್ತಿದ್ದ ಮಾತುಗಳು ಮೀರಳ ತಲೆಯಲ್ಲಿ ಓಡಲು ಶುರು ಮಾಡಿದವು. ನಿಧಾನವಾಗಿ ಅವಳ ಮನಸ್ಸು ಕಲುಷಿತಗೊಂಡಿತು. ತಮ್ಮಂದಿರು ಸಣ್ಣ ತಪ್ಪು ಮಾಡಿದರೂ ಅವಳು ಕೋಪ ಮಾಡಿಕೊಳ್ಳಲು ಪ್ರಾರಂಭಿಸಿದಳು. ಒಂದು ದಿನ ಸಂಜೆ ಮನೆಯಲ್ಲಿ ದೊಡ್ಡ ಜಗಳವೇ ನಡೆಯಿತು. ಮೀರಾ ಅಡುಗೆ ಮಾಡದೆ ಕೋಣೆಯಲ್ಲಿ ಕುಳಿತಿದ್ದಳು. ಕಿರಣ್ ಕೋಣೆಗೆ ಬಂತು. ಮೀರಾ, ಏನಾಯಿತು? ಯಾಕೆ ಇವತ್ತು ಅಡಿಗೆ ಮಾಡಿಲ್ಲ? ತಮ್ಮಂದಿರು ಹಸಿದಿದ್ದಾರೆ. ಮೀರಾ ಕೋಪ ಮತ್ತು ಹಠದಿಂದ, ನೋಡಿ ಕಿರಣ್, ಇನ್ನು ಮುಂದೆ ನನಗೆ ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ. ನಿಮ್ಮ ತಮ್ಮಂದಿರ ಜವಾಬ್ದಾರಿಯನ್ನು ನಾನೊಬ್ಬಳೇ ಹೊರಲು ಸಾಧ್ಯವಿಲ್ಲ. ನನಗೆ ಬೇರೆ ಮನೆ ಬೇಕೇ ಬೇಕು. ಏನು ಮಾತನಾಡುತ್ತಿದ್ದೀಯ ಮೀರಾ? ಇವರು ನನ್ನ ಪ್ರಾಣವಿದ್ದಂತೆ. ನಾವೆಲ್ಲ ಒಟ್ಟಿಗೆ ಅಲ್ಲೋ ಬೆಳೆದಿದ್ದು. ನಮ್ಮ ತಾಯಿ ಸಾವಿತ್ರಿ ಅವರು ಇಲ್ಲೇ ನಮ್ಮ ಜೊತೆ ನೆಮ್ಮದಿಯಾಗಿದ್ದಾರಲ್ವಾ? ಮಧು ಹೊರಗಿನಿಂದ ಬಂದು ಕಣ್ಣೀರು ಹಾಕುತ್ತಾ, ಅತ್ತಿಗೆ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ. ನಿಮ್ಮನ್ನು ನಾವು ಇನ್ಮುಂದೆ ಯಾವುದೇ ಕಷ್ಟಕ್ಕೆ ಸಿಲುಕಿಸುವುದಿಲ್ಲ. ಬೇಕಾದರೆ ನಾವೇ ತೋಟದಲ್ಲೇ ಉಳಿದುಕೊಳ್ಳುತ್ತೇವೆ. ನೀವು ಅಣ್ಣನ ಜೊತೆ ಇಲ್ಲೇ ನೆಮ್ಮದಿಯಾಗಿರಿ. ಯಾರು ಏನು ಹೇಳುವುದು ಬೇಡ. ನನ್ನ ತೀರ್ಮಾನ ಮುಗಿಯಿತು. ನೀವು ಬೇರೆ ಮನೆ ಮಾಡದಿದ್ದರೆ ನಾನು ನನ್ನ ತಾಯಿಯನ್ನು ಕರೆದುಕೊಂಡು ತವರು ಮನೆಗೆ ಹೋಗಬೇಕಾಗುತ್ತದೆ. ಹೆಂಡತಿ ಹಠಕ್ಕೆ ಮಣಿದ ಕಿರಣ್ ಭಾರವಾದ ಮನಸ್ಸಿನಿಂದ ತಮ್ಮಂದಿರನ್ನು ಅಗಲಿ ಊರಿನ ಮತ್ತೊಂದು ತುದಿಯಲ್ಲಿ ಸಣ್ಣ ಬಾಡಿಗೆ ಮನೆ ಮಾಡಿ ಮೀರಾ ಮತ್ತು ಅತ್ತೆ ಸಾವಿತ್ರಿಯೊಂದಿಗೆ ವಾಸಿಸಲು ತೊಡಗಿದನು. ಆದರೆ ಕಿರಣ್ಗೆ ಒಮ್ಮೆಯೂ ಸಂತೋಷವಿರಲಿಲ್ಲ. ತಮ್ಮಂದಿರ ನೆನಪಿನಲ್ಲಿ ಸದಾ ದುಃಖಿತನಾಗಿದ್ದನು. ತಾಯಿ ಸಾವಿತ್ರಿಯು ಮಗಳ ನಡೆಗೆ ಬೇಸರ ಮಾಡಿಕೊಂಡಿದ್ದರು. ಆದರೆ ಮಗಳ ಹಠದ ಮುಂದೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ತಿಂಗಳುಗಳು ಉರುಳಿದವು. ಅನ್ನನಿಲ್ಲದ ಮನೆ ಮತ್ತೆ ಮೌನವಾಗಿತ್ತು. ಇತ್ತ ಹೊಸ ಮನೆಯಲ್ಲಿ ಕಿರಣ್ ಸದಾ ಚಿಂತೆಯಲ್ಲಿದ್ದನು. ಒಂದು ದಿನ ಕಿರಣ್ ತೋಟದ ಕೆಲಸ ಮುಗಿಸಿ ಬೈಕ್ನಲ್ಲಿ ಬರುತ್ತಿದ್ದಾಗ ಎದುರಿನಿಂದ ಬಂದ ವೇಗದ ಲಾರಿ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆಯಿತು. ಕಿರಣ್ ರಸ್ತೆಯ ಬದಿಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದನು. ಹಳ್ಳಿಯ ಕೆಲವರು ಅವನನ್ನು ಹೇಗೋ ಗಾಡಿಯಲ್ಲಿ ಹಾಕಿ ಅವನ ಬಾಡಿಗೆ ಮನೆಗೆ ತಲುಪಿಸಿದರು. ಕಿರಣ್ನ ಸ್ಥಿತಿ ನೋಡಿ ಮೀರಾ ಮತ್ತು ಸಾವಿತ್ರಿ ಜೋರಾಗಿ ಅಳಲು ತೊಡಗಿದರು. ಕಿರಣ್ ಪ್ರಜ್ಞೆ ತಪ್ಪಿದನು. ಮೀರಾ ಗಾಬರಿಯಿಂದ ಅಕ್ಕಪಕ್ಕದ ಮನೆಯವರ ಬಾಗಿಲು ತಟ್ಟಿದಳು. ಅಯ್ಯೋ ಪಾರ್ವತಮ್ಮ, ಯಾರಾದರೂ ಸಹಾಯ ಮಾಡಿ. ನನ್ನ ಗಂಡನಿಗೆ ಅಪಘಾತವಾಗಿದೆ. ತುಂಬಾ ರಕ್ತ ಹೋಗುತ್ತಿದೆ. ದಯವಿಟ್ಟು ಆಸ್ಪತ್ರೆಗೆ ಸೇರಿಸಲು ಸಹಾಯ ಮಾಡಿ ಎಂದು ಕಾಲಿಗೆ ಬಿದ್ದಳು. ಆದರೆ ಅವಳ ಮನಸ್ಸು ಕಿರಿಸಿದ ಪಾರ್ವತಮ್ಮನಾಗಲಿ ಬೇರೆ ನೆರೆಹೊರೆಯವರಾಗಲಿ ಯಾರೂ ಸಹಾಯಕ್ಕೆ ಬರಲಿಲ್ಲ. ಅಯ್ಯೋ, ಈಗ ನಮಗೆ ಗಾಡಿ ಇಲ್ಲ, ನಮಗೂ ಬೇರೆ ಕೆಲಸ ಇದೆ, ಅವರವರ ಹಣೆ ಬರಹ ಎಂದು ಮುಖದ ಮೇಲೆಯೇ ಬಾಗಿಲು ಹಾಕಿಕೊಂಡರು. ಮೀರಾ ದುಃಖದಿಂದ ರಸ್ತೆಯಲ್ಲಿ ನಿಂತು ಅಳುತ್ತಿದ್ದಾಗ ವಿಷಯ ತಿಳಿದ ಮಧು, ರಘು ಮತ್ತು ಆನಂದ್ ಉಸಿರು ಬಿಡದೆ ಓಡೋಡಿ ಬಂದರು. ಮಧು ಆತಂಕದಿಂದ ಕಿರಣನ್ನು ಎತ್ತಿಕೊಳ್ಳುತ್ತಾ, ಅಣ್ಣ, ಕಣ್ಣು ಬಿಡು ಅಣ್ಣ, ಏನಾಯ್ತು ನಿನಗೆ? ಅತ್ತಿಗೆ, ನೀವೇನು ಹೆದರಬೇಡಿ, ನಿಮ್ಮ ತಮ್ಮಂದಿರು ನಾವು ಇದ್ದೇವೆ. ಆನಂದ್, ತಕ್ಷಣ ಹೋಗಿ ರಾಮು ಅಣ್ಣನ ಕಾರು ತಗೊಂಡು ಬಾ. ನಾವು ಅಣ್ಣನನ್ನು ತಡ ಮಾಡದೆ ಸಿಟಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಮೀರಾ ಅತ್ತಿಗೆ, ಧೈರ್ಯವಾಗಿರಿ, ನಮ್ಮ ಅಣ್ಣನಿಗೆ ಏನೂ ಆಗಲ್ಲ. ತಮ್ಮಂದಿರು ತಕ್ಷಣ ಕಿರಣನ್ನು ಆಸ್ಪತ್ರೆಗೆ ದಾಖಲಿಸಿದರು. ಆಪರೇಷನ್ ಮಾಡಲು ದೊಡ್ಡ ಮೊತ್ತದ ಹಣ ಅವಶ್ಯಕತೆ ಇತ್ತು. ಮೀರಳ ಬಳಿ ಹಣವಿರಲಿಲ್ಲ. ಆದರೆ ಮಧು ಮತ್ತು ರಾಘವ್ ತಕ್ಷಣ ತಾವು ತೋಟಕ್ಕಾಗಿ ಇಟ್ಟಿದ್ದ ಹಣ ಮತ್ತು ತಮ್ಮ ಒಡವೆಯನ್ನು ಮಾರಿ ಹಣ ತಂದರು. ಹಗಲು ರಾತ್ರಿ ಎನ್ನದೆ ಆಸ್ಪತ್ರೆಯಲ್ಲಿಯೇ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಅಣ್ಣನನ್ನು ಉಪಚರಿಸಿದರು. ಮೀರಾ ಮತ್ತು ಅವಳ ತಾಯಿ ಸಾವಿತ್ರಿ ಮೂಕವಿಸ್ಮಿತರಾಗಿ ಇದನ್ನು ನೋಡುತ್ತಿದ್ದರು. ತಾನು ಯಾರನ್ನು ಬೇಡವೆಂದು ದೂರ ಮಾಡಿದೆನೋ ಅವರೇ ಇಂದು ನನ್ನ ಗಂಡನ ಪ್ರಾಣವನ್ನು ಉಳಿಸಲು ದೇವರಂತೆ ಬಂದರು. ಯಾರ ಮಾತು ಕೇಳಿ ತಾನು ಸಂಸಾರ ಒಡೆದೆನೋ ಆ ನೆರೆ ಹೊರೆಯವರು ಕಷ್ಟದ ಸಮಯದಲ್ಲಿ ಮುಖ ತಿರುಗಿಸಿದರು. ಕೆಲವು ದಿನಗಳ ನಂತರ ಕಿರಣ್ಗೆ ಪ್ರಜ್ಞೆ ಬಂತು. ಆಗ ಮೀರಳಿಗೆ ತನ್ನ ತಪ್ಪಿನ ಸಂಪೂರ್ಣ ಅರಿವಾಗಿತ್ತು. ಅವಳು ಕಣ್ಣೀರು ಹಾಕುತ್ತಾ ತಮ್ಮಂದಿರ ಕೈ ಹಿಡಿದುಕೊಂಡು, ಮಧು, ರಾಘವ, ಆನಂದ್, ನನ್ನನ್ನು ಕ್ಷಮಿಸಿಬಿಡಿ. ಬೇರೆಯವರ ಕೆಟ್ಟ ಮಾತು ಕೇಳಿ ನಾನು ಸ್ವಾರ್ಥಿಯಾಗಿದ್ದೆ, ನಿಮ್ಮನ್ನು ದೂರ ಮಾಡಿದೆ. ಆದರೆ ಕಷ್ಟ ಅಂತ ಬಂದಾಗ ನೆರೆಹೊರೆಯವರು ಯಾರೂ ಬಂದಿಲ್ಲ.
ಸ್ವಂತ ಒಡ ಹುಟ್ಟಿದವರೇ ಕೈ ಹಿಡಿದದ್ದು ಎಂದು ನನಗೆ ಇವತ್ತು ಅರ್ಥವಾಯಿತು. ಈ ಕುಟುಂಬವನ್ನು ನಾನು ಇನ್ನು ಯಾವತ್ತೂ ಬಿಟ್ಟುಕೊಡುವುದಿಲ್ಲ. ನೋಡಿದ್ಯಾ ಮೀರಾ, ಅಣ್ಣ ತಮ್ಮಂದಿರ ಶಕ್ತಿ ಏನು ಅಂತ. ರಕ್ತ ಸಂಬಂಧ ಯಾವತ್ತೂ ಸುಳ್ಳಾಗಲ್ಲ. ಇನ್ಮುಂದೆಯಾದರೂ ಬುದ್ಧಿ ಕಲಿತು ನಡೆದುಕೋ. ಮಧು ನಗುತ್ತಾ ಕಣ್ಣೀರು ಒರೆಸುತ್ತಾ, ಅತ್ತಿಗೆ, ನೀವು ನಮಗೆ ಅಮ್ಮನ ಸ್ಥಾನದಲ್ಲಿದ್ದೀರಾ. ಅಮ್ಮ ತಪ್ಪು ಮಾಡಿದರೆ ಮಕ್ಕಳು ಬೇಸರ ಮಾಡಿಕೊಳ್ಳುತ್ತಾರಾ? ಅಣ್ಣ ಈಗ ಹುಷಾರಾಗಿದ್ದಾನೆ, ನಮಗೆ ಅಷ್ಟೇ ಸಾಕು. ನಾವೆಲ್ಲರೂ ಮತ್ತೆ ಒಂದೇ ಮನೆಯಲ್ಲಿ ಇರೋಣ. ನನ್ನ ಹೆಂಡತಿಗೆ ಒಳ್ಳೆಯ ಬುದ್ಧಿ ಬಂತು. ನನ್ನ ತಮ್ಮಂದಿರು ನನಗೆ ಮರಳಿ ಸಿಕ್ಕರು. ಇದಕ್ಕಿಂತ ದೊಡ್ಡ ಖುಷಿ ನನಗಿಲ್ಲ. ಕಿರಣ್ ಸಂಪೂರ್ಣ ಗುಣಮುಖರಾದ ನಂತರ ಅವರೆಲ್ಲರೂ ಮತ್ತೆ ಆ ಅಲೆಯ ಅಂಚಿನ ಮನೆಗೆ ಮರಳಿದರು. ಮೀರಾ ಈಗ ಕೇವಲ ಸೊಸೆಯಾಗಿರಲಿಲ್ಲ, ಆ ಇಡೀ ಕುಟುಂಬವನ್ನು ಪ್ರೀತಿಯಿಂದ ಒಟ್ಟಾಗಿ ಮುನ್ನಡೆಸುವ ಮಹಾಲಕ್ಷ್ಮಿಯಾಗಿದ್ದಳು. ಅಂದಿನಿಂದ ಆ 4 ಜನ ಅಣ್ಣ ತಮ್ಮಂದಿರು ಮೀರಾ ಮತ್ತು ಸಾವಿತ್ರಿ ಯಾವುದೇ ಜಗಳವಿಲ್ಲದೆ ಸುಖ ಸಂತೋಷದಿಂದ ಒಂದೇ ಮನೆಯಲ್ಲಿ ಬಾಳಿದರು. ಆ ಮನೆ ನಿಜವಾದ ಸ್ವರ್ಗವಾಯಿತು.